ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆಯಿಂದ ವಿಡಿಯೋ ಶುರು ಮಾಡಬೇಕು ಅಂದ್ಕೊಂಡು ವಿಡಿಯೋನೇ ಶುರು ಮಾಡಿರಲಿಲ್ಲ. ಏನಂದರೆ ಬೆಳಿಗ್ಗೆ ಬಂದರೆ ಅದು ಇದು ಕೆಲಸ ಇತ್ತು ಅಂದ್ಬಿಟ್ಟು. ಸೊ ಇದು ತಿಂಡಿಗೆ ರೆಡಿ ಮಾಡ್ಕೊಂಡು ತಿಂಡಿನೂ ತಿಂದಾಯಿತು. ಸೊ ಇವಾಗ ಮಧ್ಯಾಹ್ನದ ಊಟಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಅತ್ತೆ ಶರತ್ತು ಬಂದು ಸಿಟಿಗೆ ಹೋಗೋರೆ, ಸ್ವಲ್ಪ ಪೂಜೆ ಐಟಮ್ಸ್ ಬೇಕು ಅಂತ ಅಂದ್ಬಿಟ್ಟು. ಇನ್ನು ಶಶಾಂಕು ನಮ್ಮ ಅಣ್ಣ ಬಂದು ನಮ್ಮೂರಿಗೆ ಹೋಗೋವ್ರೆ. ಈ ಕಡೆ ನಮ್ಮವ್ವ ತರಕಾರಿ ರೆಡಿ ಮಾಡ್ಕೊತೈತೆ. ಇನ್ನು ಶರತ್ತವ್ರ ಅತ್ತೆ ಮತ್ತು ಶ್ವೇತಾಕ ಅಂತ ಎಲ್ಲ ಅವರೆಲ್ಲ ಅಲ್ಲಿ ಆ ಕಡೆ ಸೈಡ್ ಅಡುಗೆ ಮಾಡೋಕೆ ರೆಡಿ ಮಾಡ್ಕೊತಾವ್ರೆ. ಗೈಸ್ ಈ ಕಡೆ ಬೇಳೆ ಸಾಂಬಾರು ರೆಡಿ ಆಯ್ತಾ ಇದೆ. ಫಸ್ಟು ಸಾಂಬಾರು ಆದಮೇಲೆ ತರಕಾರಿ ಪಲ್ಯಗಳಾದ್ಮೇಲೆ ಲಾಸ್ಟಲ್ಲಿ ಬಾತ್ ಮಾಡ್ಕೊತಾರೆ. ಸೊ ಪೂಜೆ ಹೋದ್ಸಲ ನಮ್ಮ ಅತ್ತೆ ಈ ಪೂಜೆನ ಶನಿವಾರ ಪೂಜೆನ ಮಧ್ಯಾಹ್ನಕ್ಕೆ ಮುಗಿಸ್ಬಿಟ್ಟಿದ್ರು. ಲಾಸ್ಟ್ ಟೈಮ್ ಇಷ್ಟೊಂದೆಲ್ಲ ಮುಗ್ದಾಗಿತ್ತಲ್ವ ದೊಡ್ಡಮ್ಮ ಪೂಜೆ. ಗೈಸ್ ಇಷ್ಟೆಲ್ಲ ಮುಗ್ದೇ ಹೋಗ್ಬಿಟ್ಟಿತ್ತವ್ರು. ಈ ಸಲ ನೈಟ್ ಇಟ್ಕೊಂಡವ್ರೆ. ಏನಕ್ಕೆ ಅಂದರೆ ನೈಟ್ ಟೈಮ್ ಕತೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನೈಟ್ ಇಟ್ಕೊಂಡವ್ರೆ. ಸೊ ಅದಕ್ಕೆ ಅಡುಗೆನ ಇಷ್ಟರಲ್ಲೆಲ್ಲ ಹೋದ್ಸಲ ಮುಗಿಸಿ, ಲಾಸ್ಟ್ ಟೈಮ್ ನಾನು ಕಾಲೇಜ್ ಮುಗಿಸಿ ಹಿಂಗೆ ಡೈರೆಕ್ಟ್ ಬಂದಿದ್ದೆ. ಈ ಸಲ ನೈಟ್ ಮಾಡ್ತಾವ್ರೆ. ಇವು 2 ವರ್ಷ ಆಯ್ತಾ, ಇಲ್ಲ ಲಾಸ್ಟ್ ವರ್ಷ ನಾನು ಮಾಡ್ತಿದ್ದು. 2 ವರ್ಷ ಆಯಿತು ಗೈಸ್. ಲಾಸ್ಟ್ ವರ್ಷ ಅಲ್ಲ, ಅದ್ರ ಹೋದ ವರ್ಷ ಮಾಡಿಸಿದ್ದು. ಸೊ ಈ ಸಲ ನೈಟ್ ಮಾಡಿಸ್ತಾವ್ರೆ. ನಾನು ವ್ಲಾಗ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡ್ಕೊಳ್ಳಿ. ತಮ್ಮನೇಲಿ ಫೋಟೋ ತೆಗಿಬಿಡಿ. ಮತ್ತು ನಮ್ಮ ಊಟಪ್ಪನವರು ಬಲ್ಲಹಳ್ಳಿ ಯಾರು ಸೇವಾರ್ಥವನ್ನ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ನಮ್ಮ ತಂದೆ ಕಾಲದಿಂದ ಪಾತ್ರ ಮಾಡ್ತಿರುವಂತೆ ವಯಸ್ಸು ನಮ್ಮ ತಂದೆಯವರು ಸ್ವಾಮಿಪತ್ರರು 40ರಿಂದ 100 ನಾಟಕರಾಗಿದ್ದಾರೆ. ಸ್ವಾಮಿಪತ್ರದಲ್ಲಿ ನಿಂತರಾಗಿ ಲೋಕದಲ್ಲಿ ನೀನೆ ಮೊದಲ ನ್ಯಾಯಮೂರ್ತಿಯೋ ಗುರು ನಂದ್ರಲ್ಲಿ ಒಂದೇ ನಂದ್ರಲ್ಲಿ ಹಾಂ ಅರ್ಥ ಆಯ್ತಾ? ಮುಂದೆ ಒಳ್ಳೇದ ಪರಿಸ್ಥಿತಿ ಎದುರ್ಕಬೇಡಿ, ನಾನು ಇದ್ದೀನಿ ಆಯ್ತಾ? ಏನ್ ಭಯ ಪಡ್ಬೇಡಿ. ನನ್ನ ಮಕ್ಕಳು ಎಷ್ಟೊತ್ತಲ್ಲೂ ರಥದಲ್ಲಿ ಹೋಯ್ತಾರ ಕಣಪ್ಪ. ಎಲ್ಲಾರ ಹೋಗ್ಲಿಕ್ಕಂದ ನಿಧಾನಕ್ಕೆ ಚಲಿಸ್ಬೇಕು. ರಥ ರೋಡ್ಗಳಿಗೆ ತೊಂದ್ರಿ, ಗೌಗಳಿಗೆ ತೊಂದ್ರಿ, ಹಾಡಿಗೆ ತೊಂದ್ರಿ, ಬೇಕಾದಷ್ಟಂತೆ ನಷ್ಟವಾಯ್ತದೆ. ಎಚ್ಚರಿಕೆ. ಹುಷಾರು. ಮಾನವಗಳಿಗೆ ಒಬ್ಬರಿಗೆ ಅಂತಲ್ಲ, ಪ್ರತಿಯೊಂದು ಜೀವರಾಶಿಗಳಿಗೂ ತೊಂದರೆ ಆಯ್ತಾ ಇದೆ. ನಿಧಾನಗಳಿಗೆ ಚಲಿಸಿ, ಮುಂದೆ ಒಳ್ಳೇದಾಯ್ತದೆ. ಭಯ ಪಡಬೇಡಿ, ಎದುರ್ಕಬೇಡಿ, ನಾನಿದ್ದೀನಿ. ಏನೋ ನೀನು ಇದು ಮಾಡ್ತೀನಿ ಅದು ಯಾಕೋ ಒಂದು ವಾರದಿಂದ ಹುಷಾರಿಲ್ಲ ಅಂತಾನೆ ಕಣಪ್ಪ. ಅವ್ನಿಗೆ 2 ಬಾಲಿಕೆ ನೀನು ಕೊಡ್ಬೇಡ. ರಾಮೇಶ್ವರ ನೀರು ಕೊಡ. ಡೋರ್ಮನ್ ಮಾಡ್ದವ ಸರತ್ತು ಹೋಗಿ ಆಚೆ ಇಟ್ಕಪ್ಪ. ನೀನು 2 ಕೈ ಸರತ್ತು ಇಸ್ಕೊಳ್ಳಿ.
ತಲೆ 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 ಹಿಂದಕ್ಕೆ ತಲೆ ಇಟ್ಕೊಳ್ಳಿ ತಲೆ ಇಟ್ಕೊಳ್ಳಿ ತಲೆ ಮಾಡಿ ಈಗ ಹೆಣ್ಮಕ್ಳೆಲ್ಲ ತಪ್ಪು ಸರಿಯ ಲೆಕ್ಕ ಹಾಕೋ ಶನಿದೇವನೋ ಬಾಯ್ ಬಾಯ್ ಎಲ್ರೂ ಬಾಯ್ ಬಾಯ್ ಕಣತ್ತೆ ಬರ್ತೀನಿ ಬಳ್ಳಳ್ಳಿಗೆ ಹೋಗಿತೀನಿ ಏನಂದ್ರೆ ನಮ್ಮ ಅತ್ತೆ ಮನೆ ಪೂಜೆ ಎಲ್ಲ ಮುಗೀತು. ಸೊ ನಾನು ಶಶಾಂಕು ಏನಕ್ಕೆ ಹೋಗಿದ್ದು ಅಂದ್ರೆ ವಾಪಸ್ಸು ಕತೆ ಮಾಡಕ್ಕೆ ನಮ್ಮೂರಿಂದನೇ ಕರ್ಕ ಹೋಗಿದ್ದು ಇವ್ರೂರ್ಗೆ. ಯಾಕಂದ್ರೆ ಇವ್ರಲ್ಲಿ ಆತರ ಕತೆ ಮಾಡೋರು ಅಂತ ಕಲಾವಿದ್ರು ಯಾರು ಇಲ್ಲ ಅಂತ ಅಂದ್ಬಿಟ್ಟು ನೀನು ಕಲಾವಿದ ಅಯ್ಯೋ ನಿನ್ ಸರಿಕೆ ದಿನ ಸರಿಗಮಪದಲ್ಲಿ ಬಾಬಾ ಅಂತ ಕರೀತಾ ಇರೋದಂತೆ. ಸಿಂಗರ್ಸ್ ಯಾವ್ದಾದ್ರು ಪ್ರೋಗ್ರಾಮ್ ಐತೆ ಅಲ್ಲಿಗೆಲ್ಲ ನಮ್ ಶಶಾಂಕ್ನ ಕರೀತಾನೆ. ಸೊ ಅವನು ಒಬ್ರು ಒಂದ್ ಪ್ರೋಗ್ರಾಮ್ ಹೋದ್ರೆ ಇನ್ನೊಂದಕ್ಕೆ ಹೋಗಿದ್ರೆ ಬೇಜಾರಾಯ್ತದೆ ಅಂತ ಹೋಗಲ್ಲ ಅವನು. ಸೊ ಅಂತ ಇವ್ರ ಊರಲ್ಲಿ ಅಂತ ಕಲಾವಿದ್ರು ಯಾರಿಲ್ಲ ಅಂದ್ಬಿಟ್ಟು ನಮ್ಮೂರಿಂದಾನೆ ಕರ್ಕ ಬಂದ್ರು. ಸೊ ದೇವ್ರ ಗುಡ್ಡಪ್ಪನಿಂದ ನಮ್ಮೂರಿಂದಾನೆ ಕರ್ಕ ಬಂದಿದ್ದು. ಮತ್ತೆ ಅವ್ರನ್ನ ವಾಪಸ್ಸು ನಮ್ಮೂರಿಗೆ ಬಿಡ್ಬೇಕು ಅಂದ್ಬಿಟ್ಟು ಒಂದು 4-4:15ಗೆಲ್ಲ ಪೂಜೆ ಮುಗ್ದೋಯ್ತು. ಅದಾದ್ಮೇಲೆ ಕಾಫಿ ಗೀಫಿ ಕುಡ್ಕೊಂಡು ಒಂದು 5 ಗಂಟೆಗೆಲ್ಲ ಹೊರಟಿ ವಾಪಸ್ ಬಿಟ್ಬಿಟ್ಟು ಮತ್ತೆ ಇವಾಗ ವಾಪಸ್ ಹೋಯ್ತಾ ಇದೀವಿ. ಇಲ್ಲಿಗೆ ನಮ್ಮ ಅತ್ತೆ ಮನೆ ಪೂಜೆ ಮುಗೀತು. ನಮ್ಮ ಅತ್ತೆ ಮನೆ ಹಬ್ಬ ಹಬ್ಬ ಮುಗೀತು ಗೈಸ್. ಇನ್ನೊಂದು ಸಮಾಚಾರ ಯಾಕೆ ಅಲ್ಬಿಟ್ಟೆ ಲೂಜು ಗೈಸ್ ಅಷ್ಟೇ ಗೈಸ್. ಇವತ್ತಿನ ಕಿಡ್ನಾಪ್ ಮಾಡಿದ್ರೆ ನಿಮ್ ಮೂರ್ ಅಂದ್ರೆ ಐ ಮೀನ್ ನಮ್ ಮೂರವ್ರು ಬಂದಿದ್ರಲ್ಲ 6 ಜನ ಅವರೇ ಸಾಕ್ಷಿ. ಶಶಾಂಕೆ ಕರ್ಕ ಬಂದಿದ್ದವನು ಕಿಡ್ನಾಪ್ ಮಾಡಿರೋ ಅವನೇ ಅಂತ ಕಾಯ್ತಾ ಕೂತಿರ್ತಾರ ಬಾ ಅವರೆಲ್ಲ. ಯಾಕಪ್ಪ ನಾನು ಇಲ್ಲ ಅಂದ್ರೆ ನಾವ್ 3 ಉದ್ಧಾರ ಆಗಲ್ಲ ಅಂತ ಅಂದ್ಬಿಟ್ಟು ಅಳ್ತಾ ಇರ್ತಾರೆ ಒಂದೇ ಕಣ್ಣಲ್ಲಿ ಹಂಗೆ. ಅದು ಕಣ್ಣೀರ್ ಹಾಕಲ್ಲ, ಅವ್ರು ರಕ್ತ ಕಣ್ಣೀರ್ ಹಾಕ್ತಾರೆ. ಗೈಸ್ ಏನಂದ್ರೆ ಇವತ್ತೊಂದು ಪೂರ್ತಿ ಒಂದು ವ್ಲಾಗ್ ಆಗಿಲ್ಲ ಅಂದ್ರೆ ಯಾಕಂದ್ರೆ ಆಗಿರಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಏನೋ ವ್ಲಾಗೇ ಮಾಡಿಲ್ಲ ಬೆಳಿಗ್ಗೆಯಿಂದ. ಈಗ ಪೂಜೆದ ಏನೇನೋ ಹಿಡ್ದಿದ್ದಂಗೆ ಗೈಸ್. ಇಲ್ಲ ಗೈಸ್ ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಇತ್ತು ಗೊತ್ತಾ ನನಗೆ. ಲೋಪರು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟ ಬಿದ್ದಿದೆ ಅಂತ ಗೈಸ್. ಬೆಳಿಗ್ಗೆ ಎಲ್ಲ ಎದ್ದ ತಕ್ಷಣ ಸ್ನಾನ ಕಳ್ಸೋದು ಆದ್ಮೇಲೆ ಕೆಲ್ಸಕ್ಕೆ ಶುರು ಮಾಡಿಸ್ತವ್ರು ಗೈಸ್. ನನಗೆ ಮಧ್ಯಾಹ್ನ ನಾನು ಸ್ವಲ್ಪ ಎಡಿಟಿಂಗ್ ಇತ್ತು ಯೂಟ್ಯೂಬ್ ವಿಡಿಯೋ ಅಂತ ಅನ್ಬಿಟ್ಟು ಅದನ್ನ ಮುಗಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಹೊತ್ತು ಇವತ್ತು ನೈಟೆಲ್ಲ ನಿದ್ಗೆಡ್ಬೇಕು ಅಂತ 1 hour ಮಲಗಿಲ್ಲ ನಾನು ಕರೆಕ್ಟಾಗಿ. ಇವ್ರು ಒಂದ್ಸಲ ಬಂದು ಹೇಳಿಸ್ತಾ, ನಮ್ಮ ಅತ್ತೆ ಒಂದ್ಸಲ ಬಂದು ಹೇಳಿಸ್ತು, ನಮ್ಮ ಅಣ್ಣ ಒಂದ್ಸಲ ಬಂದು ಹೇಳಿಸ್ತಾ. ಅದ್ರಲ್ಲೂ 1 hour ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಗೈಸ್. ಹಂಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತದೆ. ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ನಿಮ್ಮಿಂದ ಕೇಳ್ಕೊಳ್ಳೋದು ಇಷ್ಟೇ. ಒಂದೇ ಒಂದು ಲೈಕ್ ಹೋಗಿ ನಾನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.